ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಹಲಸಿನ ಹಣ್ಣಿನಿಂದ ಮಾಡಿದಂತಹ ಚಪಾತಿಯನ್ನು ನೀವೇನಾದರೂ ತಿನ್ನದಿದ್ದರೆ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ತುಂಬಾ ಸಾಫ್ಟಾಗಿ ಅಷ್ಟೇ ರುಚಿಕರವಾಗಿ ಬರುತ್ತೆ. ಇದನ್ನು ಪರೋಟಾದ ರೀತಿಯಲ್ಲೂ ಮಾಡೋದನ್ನು ಇವತ್ತು ತೋರಿಸಿದ್ದೀನಿ. ಆಮೇಲೆ ತುಂಬ ಸಾಫ್ಟಾಗಿ ಬರೋದಕ್ಕೆ ಕೆಲವೊಂದು ಟಿಪ್ಸನ್ನೆಲ್ಲ ಇಲ್ಲಿ ಕೊಟ್ಟಿದ್ದೀನಿ. ಅವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ ಹಲಸಿನ ಹಣ್ಣಿನ ಚಪಾತಿಗೆ ನಾನಿಲ್ಲಿ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆ ಮೆಂಬರ್ಸಿಗೆ ಅನುಗುಣವಾಗಿ ಎಷ್ಟು ಬೇಕಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಒಂದು 30ರಿಂದ 35 ಆಗುವಷ್ಟು ಹಲಸಿನ ಹಣ್ಣಿನ ತೊಳೆಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಈಗ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಅಂದರೆ ಅಷ್ಟು ಫೈನಾಗಿ ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನೀಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ದೊಡ್ಡ ಮಿಕ್ಸಿ ಜಾರನ್ನು ತೊಗೊಳ್ಳಿ ನೀವು. ಅದಕ್ಕೆ ಈಗ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಜಸ್ಟ್ ಅಷ್ಟೇ ಒಮ್ಮೆ ನಮಗೆ ಗ್ರೈಂಡ್ ಮಾಡಿ ನೈಸ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾವೀಗ ನೀರನ್ನು ಹಾಕೋದು. ಇನ್ನೀಗ ನುಣ್ಣಗೆ ರುಬ್ಬಿ ತಂದಿದ್ದೀನಿ ನೋಡಿ. ಇದರಲ್ಲಿ ಸ್ವಲ್ಪ ಕಾಳಿನ ಅಂಶ ಅಥವಾ ಅದರಲ್ಲಿ ಏನಾದರೂ ಸ್ವಲ್ಪ ಗಟ್ಟಿ ಅಂಶ ಇತ್ತು ಅಂತಂದರೆ ಅದನ್ನೆಲ್ಲ ಹೊರಗಡೆ ತೆಗೀರಿ. ನಮಗೆ ಚಪಾತಿ ಮಾಡೋದಕ್ಕೆ ಸುಲಭವಾಗಿ ಬರಬೇಕು. ಆ ಥರನೇ ಇರಲಿ. ಈ ಹಿಟ್ಟನ್ನು ಈಗ ರುಬ್ಬಿದಂಥ ಹಲಸಿನ ಹಣ್ಣಿನ ಪಲ್ಪನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ಈಗ ನಾನಿಲ್ಲಿ ಗೋಧಿ ಹಿಟ್ಟನ್ನು ಸ್ವಲ್ಪ ಜರಡಿ ಹಿಡ್ಕೊಂಡು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನೀಗ 2 ಕಪ್ಪಿಗೆ ಸರಿಯಾಗಿ ಹಲಸಿನ ಹಣ್ಣಿನ ಪಲ್ಪನ್ನು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟಿನ ಥರ ಕಲಿಸುವಂಥದ್ದು. ಈ ಥರ ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಮಾಡೋದ್ರಿಂದ ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಮತ್ತು ಇಲ್ಲಿ ನಾನು ತಗೊಂಡಿರುವಂತಹ ಗೋಧಿ ಹಿಟ್ಟು ಬಂದು ಡೈರೆಕ್ಟಾಗಿ ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸಿ ತಂದಿರುವಂತಹ ಗೋಧಿ ಹಿಟ್ಟಾಗಿರುತ್ತೆ. ಇದರಲ್ಲಿ ನಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ. ಪ್ಯಾಕೆಟ್ ಹಿಟ್ಟಿಗಿಂತನೂ ಇದು ಚೆನ್ನಾಗಿ ಬರುತ್ತೆ. ಈಗ ಜರಡಿ ಹಿಡ್ಕೊಂಡಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಂಡು ಸರಿಯಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವಿದಕ್ಕೆ ಆಗಲೇ ರುಬ್ಬಿ ಇಟ್ಟಂತಹ ಹಲಸಿನ ಹಣ್ಣಿನ ಪಲ್ಪನ್ನು ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಬೇಕಾಗುತ್ತೆ. ನೀವೇ ಗೋಧಿ ಹಿಟ್ಟಿಗೆ ಎಷ್ಟು ಹಲಸಿನ ಹಣ್ಣಿನ ಪಲ್ಪ್ ಹಿಡಿಸುತ್ತೋ ಅಷ್ಟನ್ನೇ ಹಾಕಿ ಕಲಿಸ್ಕೊಳ್ಳಿ. ಮತ್ತು ಬಾಕಿ ಇರುವಂತಹ ಹಲಸಿನ ಹಣ್ಣಿನ ಪಲ್ಪ್ ಏನಾದರೂ ಇದ್ದರೆ ಅದನ್ನು ನೆಕ್ಸ್ಟ್ ಮತ್ತೆ ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಹಾಕಿ ಕಲಿಸ್ಕೊಳ್ಬೋದು. ಈಗ ನಾವು ಫಸ್ಟಿಗೆ ನಾವು ಹಾಕಿರುವಂತಹ ಗೋಧಿ ಹಿಟ್ಟಿಗೆ ಸರಿಯಾಗಿ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನಾನು. ಇನ್ನು ಯಾವುದೇ ಕಾರಣಕ್ಕೂ ನಾವು ನೀರನ್ನೆಲ್ಲ ಹಾಕಿ ಕಲಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಜಸ್ಟ್ ನಾವು ಹಲಸಿನ ಹಣ್ಣಿನ ಪಲ್ಪ್ ಏನಿದೆ ನೋಡಿ, ಅದರಲ್ಲೇ ನಾವು ಈಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇನ್ನು ಒಂದು 3ರಿಂದ 4 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ನೋಡಿ, ಈ ಥರ ಮುಷ್ಟಿ ಹಿಡ್ಕೊಂಡು ಕೈಯಿಂದ ನೋಡಿ ಈ ಥರ ಪ್ರೆಸ್ ಮಾಡ್ತಾ ಚೆನ್ನಾಗಿ ಅದನ್ನು ಸಾಫ್ಟ್ಗೊಳಿಸಿ. ಆವಾಗ ಏನಾಗುತ್ತೆ ಅಂತಂದರೆ ಸಾಫ್ಟಾಗಿ ಬರುತ್ತೆ ಚಪಾತಿ ಕೂಡ. ಮತ್ತು ಇನ್ನೊಂದು ಲೇಯರ್ ನಾವು ಚಪಾತಿ ಮಾಡ್ತೀವಿ ಅಂತ ಆದರೆ ಅದು ತುಂಬಾ ಚೆನ್ನಾಗಿ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ. ಈಗ ನಾನು ಕೂಡ ಅದೇ ರೀತಿಯಾಗಿ ಮಾಡಿದ್ದೀನಿ. ಇನ್ನೀಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ. ಎಣ್ಣೆಯನ್ನು ಹಾಕಿ ಆದ ನಂತರನೂ ಹಾಗೆಯೇ ನಾವು ಸರಿಯಾಗಿ ಒಮ್ಮೆ ನಾದ್ಕೊಳ್ಬೇಕು. ಮತ್ತು ನಾವು ಅದನ್ನು ರೆಸ್ಟ್ ಆಗೋದಕ್ಕೆ ಒಂದು 5 ನಿಮಿಷದಿಂದ ಒಂದು 10 ನಿಮಿಷ ಆದರೂ ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಆವಾಗ ಇನ್ನೂ ಸಾಫ್ಟ್ ಆಗುತ್ತೆ ಹಿಟ್ಟು. ಈಗಾಗಲೇ ಚೆನ್ನಾಗಿ ನಾದ್ಕೊಂಡಾದ ನಂತರ ಎಣ್ಣೆ ಹಾಕಿದ ನಂತರ ನಾದ್ಕೊಂಡಿದ್ದೀನಿ ನೋಡಿ. ಮತ್ತೆ ತಿರ್ಗಾ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ತಟ್ಟೆಯನ್ನು ಮುಚ್ಚಿ ಒಂದು 5ರಿಂದ 10 ನಿಮಿಷ ಆದರೂ ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ತಟ್ಟೆಯನ್ನು ಮುಚ್ಚಿ ರೆಸ್ಟ್ ಆಗೋದಕ್ಕೆ ಬಿಡಿ. ಆವಾಗ ತುಂಬ ಸಾಫ್ಟ್ ಆಗುತ್ತೆ ಹಿಟ್ಟು. ಈಗ ನೋಡ್ತಿರ್ಬೋದು 5 ನಿಮಿಷದ ನಂತರ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನೊಮ್ಮೆ ಅದನ್ನು ನಾದ್ಕೊಳ್ಳಿ ಚೆನ್ನಾಗಿ. ಒಂದು 2 ನಿಮಿಷ ನಾದಿದ್ರೆ ಸಾಕಾಗುತ್ತೆ. ನೀವು ಚಪಾತಿ ಹಿಟ್ಟಿಗೆಲ್ಲ ಯಾವ ಥರ ಹಿಟ್ಟನ್ನು ನಾದ್ಕೊಂಡು ರೆಡಿ ಮಾಡ್ಕೊಳ್ತೀರೋ ಅಷ್ಟೇ ಚೆನ್ನಾಗಿ ಪ್ರತಿಯೊಂದು ಚಪಾತಿಗಳು ಕೂಡ ರೆಡಿಯಾಗುತ್ತೆ. ಈಗಾಗಲೇ ಒಂದು ಉಂಡೆಯನ್ನು ತಗೊಂಡು ನೋಡಿ, ಸ್ವಲ್ಪ ಈ ಥರ ವಾಪಸ್ ನಾವು ನಾದ್ಕೊಳ್ಬೇಕು. ಆವಾಗ ಇನ್ನೂ ಸಾಫ್ಟಾಗಿ ಬರುತ್ತೆ. ಈಗ ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನಿವತ್ತು 3 ವಿಧಾನದಲ್ಲಿ ಚಪಾತಿಯನ್ನು ತುಂಬ ಸಾಫ್ಟಾಗಿ ಯಾವ ಥರ ಲಟ್ಟಿಸ್ಕೊಂಡು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಶುರುವಿನ ವಿಧಾನದಲ್ಲಿ ನೋಡಿ ಈ ಥರ ಪ್ಲೇನಾಗಿ ನಾನು ಮಾಡ್ಕೊಳ್ತೀನಿ. ಅಂದರೆ ಯಾವುದೇ ರೀತಿಯಾಗಿ ಒಳಗಡೆ ಲೇಯರ್ಸ್ ಎಲ್ಲ ಬರದೆ ಹೀಗೆ ಮಾಡ್ಕೊಳ್ಳೋದು. ಇದರಲ್ಲೂ ಹಾಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಆದರೂ ನಿಮಗೆ ಲೇಯರ್ ಬರಬೇಕು ಅಂತಂದರೆ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ನೋಡಿ ಸ್ವಲ್ಪ ತೆಳ್ಳಗೆ ಅಂತಲ್ಲ, ಸ್ವಲ್ಪ ಮೀಡಿಯಮ್ಮಲ್ಲಿ ಈಗ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ.
ಈಗ ಒಂದನೇದನ್ನು ತೆಗೆದಿದ್ದೀನಿ. ಆಮೇಲೆ ನಾವು ಎಣ್ಣೆಯನ್ನು ಹಾಕಿದರೆ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ನೀವು ಇದಕ್ಕೆ ತುಪ್ಪವನ್ನಾದರೂ ಹಾಕ್ಕೊಳ್ಬೋದು. ಈಗ ಒಂದನೇದನ್ನು ಮಾಡ್ಕೊಂಡಿದ್ದೀನಿ. ಇನ್ನು ಎರಡನೇದನ್ನು ಇನ್ನೊಂದು ಸತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಎರಡನೇ ವಿಧಾನದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಸಣ್ಣ ಸಣ್ಣ 2 ಬಾಲ್ಸನ್ನಾಗಿ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಒಂದೇ ಸೈಜಲ್ಲಿ ಇದೆ ಇದು. ಇನ್ನು ಒಂದು ಸ್ವಲ್ಪ ಹುಡಿಯನ್ನು ತಗೊಂಡು ಎರಡನ್ನೂ ಕೂಡ ಒಂದೇ ಸೈಜಲ್ಲಿ ನಾವೀಗ ಲಟ್ಟಿಸ್ಕೊಳ್ಬೇಕು. ಮೀಡಿಯಮ್ ದಪ್ಪದಲ್ಲಿ ಇದನ್ನು ಲಟ್ಟಿಸ್ಕೊಂಡ್ರೆ ಆಯಿತು. ನಂತರ ಇದಕ್ಕೆ ಇದರ ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ನಾವು ಸ್ವಲ್ಪ ಹುಡಿ ಉದುರಿಸಿ ಇದನ್ನು ಹೀಗೆ ಮಾಡಿಕೊಂಡ್ರೆ ನಿಮಗೆ ಲೇಯರ್ ಆಗಿ ಬರುತ್ತೆ, ಅಥವಾ ಉಬ್ಬಿಕೊಂಡು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಅಕಸ್ಮಾತ್ ಎಲ್ಲಾದರೂ ಸಾಫ್ಟಾಗಿ ಬರಲಿಲ್ಲ ಅಂತಂದರೆ ಈ ಥರ ಎಲ್ಲ ಮಾಡ್ಕೊಳ್ಬೋದು. ಈಗ ನೋಡಿ, 2 ಚಪಾತಿಯನ್ನು ಕೂಡ ಸಣ್ಣದಾಗಿ ಲಟ್ಟಿಸ್ಕೊಂಡಿದ್ದೀನಿ. ನಂತರ ಈಗ ಅದರ ಮೇಲಿಂದ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಲೇಯರಾಗಿ. ಮತ್ತೊಂದು ಸ್ವಲ್ಪ ಚಪಾತಿ ಹುಡಿಯನ್ನು ಉದುರಿಸಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಇನ್ನೊಂದು ಚಪಾತಿಯನ್ನು ಅದರ ಮೇಲಿಂದ ಇಟ್ಟು ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು. ಸೂಪರಾಗಿ ಬರುತ್ತೆ. ಈ ಥರ ವಿಧಾನದಲ್ಲಿ ನೀವು ಮಾಡಿ ನೋಡಿ. ಬರೀ ಹಲಸಿನ ಹಣ್ಣಿನಿಂದ ಮಾಡಿದಂತಹ ಚಪಾತಿ ಅಂತಲೇ ಅಲ್ಲ, ಯಾವುದೇ ರೀತಿಯಾದಂತಹ ಚಪಾತಿಯನ್ನು ಈ ಥರನೇ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ. ಲೇಯರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಲಾಸ್ಟ್ ವಿಧಾನವನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಈಗ ಲಾಸ್ಟಲ್ಲಿ ನಾನೀಗ ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಹೇಗೆ ಲಟ್ಟಿಸ್ತೀವೋ ಅದೇ ಥರನೇ ಲಟ್ಟಿಸ್ಕೊಳ್ಳೋದು. ಮತ್ತು ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಚಾಕುವಲ್ಲಿ ಹೀಗೆ ಒಂದು ಸೈಡಿಂದ ಸ್ವಲ್ಪ ಅಷ್ಟೇ ಅರ್ಧ ಭಾಗದಷ್ಟು ಕಟ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ, ವಿಡಿಯೋದಲ್ಲಿ ತೋರಿಸಿರುವ ಥರ. ಮತ್ತು ಅದರ ಮೇಲಿಂದ ತಿರ್ಗಾ ನಾವು ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಆವಾಗ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಬಂದಿದೆ. ಇನ್ನಿದನ್ನು ನಿಮಗೆ ಆಗತ್ತೆ ಅಂತಂದರೆ ರೌಂಡಾಗಿ ಲಟ್ಟಿಸ್ಕೊಳ್ಬೋದು, ಅಥವಾ ತ್ರಿಕೋನ ಶೇಪಲ್ಲಿ ಇದ್ರೂ ನಡೆಯುತ್ತೆ. ಬಟ್ ನಿಮಗೆ ಸಾಫ್ಟಾಗಿ ಅಂದರೆ ಲೇಯರ್ ಆಗಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರದ ಮೆಥಡಲ್ಲಿ ಮಾಡೋದ್ರಿಂದ. ಈಗ ನಾನು ಕೂಡ ಹಾಗೆಯೇ ಯಾವ ಥರ ಆಗುತ್ತೋ ಆ ಥರನೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ಪರವಾಗಿಲ್ಲ, ನಿಮಗೆ ರೌಂಡ್ ಬರುತ್ತೆ ಅಂತಂದರೆ ಮಾಡ್ಕೊಳ್ಳಿ, ಅಡ್ಡಿ ಇಲ್ಲ. ಹೇಗೆ ಬಂದರೂ ಶೇಪಲ್ಲಿ ಅಡ್ಡಿ ಇಲ್ಲ. ಈಗ ನೋಡಿ, ಚಪಾತಿ ಅಂತೂ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ಅಂತಂದರೆ ಅಷ್ಟೇ ಸೂಪರಾಗಿರುತ್ತೆ. ನೋಡ್ಬೋದು ನೀವೀಗ. ಇನ್ನು ಎಣ್ಣೆ ಆಗಲಿ ತುಪ್ಪವನ್ನಾಗಲಿ ಲಾಸ್ಟಲ್ಲಿ ನಾವೀಗ ತೆಗೆದಾದ ನಂತರವೇ ಹಚ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ ಆವಾಗ. ಈಗ ನೋಡಿ, ನಾನೀಗ ತೋರಿಸ್ತಾ ಇದ್ದೀನಿ, ಓಪನ್ ಮಾಡಿ ನೋಡಿ, ಲೇಯರ್ ಬೈ ಲೇಯರ್ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಕೂಡ ಬಂದಿದೆ. ಇದನ್ನು ನೀವೀಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕಿಕೊಡಿ, ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸಿಹಿ ಎಲ್ಲ ಮುಂದೆ ಇರೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡಿ ನೋಡಿ. ಇದನ್ನು ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸಿಗೆ ಹಾಕ್ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.